ಇವತ್ತಿನ ವಿಷಯ ಏನಂದ್ರೆ, ನಮಗೆ ಒಂದು ಗುರಿ ಇರಬೇಕು, ಛಲ ಇರಬೇಕು, ಹಠ ಇರಬೇಕು, ಸಾಧಿಸುವ ಹಠ. ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋ ಹಠ ಇರಬಾರ್ದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋ ಚಟ ಇರಬಾರ್ದು. ಆಮೇಲೆ ನಮಗೆ ಒಂದು ಗುರಿ ಇರಬೇಕು, ಒಂದು ಛಲ ಇರಬೇಕು. ನಮ್ಮ ಬಗ್ಗೆ ಹಿಂದೆ ಮಾತಾಡೋರ ಬಗ್ಗೆ ಆ ಕಿವಿ ಕೊಡೋದನ್ನ ಬಿಟ್ಟು ಬಿಡಬೇಕು. ಹಾಗಂದ್ರೆ ಆನೆ ಹೋಗ್ತಾ ಇರುತ್ತೆ, ನಾಯಿಗಳು ಬೊಗಳ್ತಾನೆ ಇರ್ತವೆ. ಆನೆ ಹೋಗ್ತಾ ಇರುತ್ತೆ, ನಾಯಿಗಳು ಬೊಗಳ್ತಾ ಇರ್ತವೆ. ಹಿಂದೆ ತಿರುಗಿ ನೋಡಿದ್ರೆ ಅದು ಆನೆ ಆಗಕ್ಕಾಗಲ್ಲ. ಅದೇ ರೀತಿ ನಾವು ಕೂಡ ಯಾರು ಹಾಗಂದ್ರು ಇವ್ರು ಹೀಗಂದ್ರು ಅಂತ ಹೇಳಿ ಅವ್ರ ಕಡೆ ಹೋಗಿ ಜಗಳ ಕಾಯ್ದ್ರೆ ನಾವು ಆನೆ ಆಗಕ್ಕಾಗಲ್ಲ. ಗುರಿಯವರೆಗೆ ಚಿತ್ತ ಇರಬೇಕು. ಎಲ್ಲಿವರೆಗೆ ಮಾತಾಡ್ತಾರೆ? ನಾವು ಗೆಲ್ಲೋವರೆಗೂ. ನಾವು ಗೆದ್ದ ನಂತರ ಅವರು ಬೆಕ್ಕ ಹೇಗೆ ಬಾಲ ಮುದ್ರಕೊಂಡು ಒಲೆ ಹತ್ರ ಮಲ್ಕೊಂಡಿರುತ್ತೋ ಆ ತರ ಸುಮ್ಮನಾಗಿ ಬಿಡ್ತಾರೆ. ನಮ್ಮ ಬಗ್ಗೆ ಮಾತಾಡೋದನ್ನು ಬಿಡ್ತಾರೆ. ಬೇರೆದವರು ಅಯ್ಯಪ್ಪ ಅವನು ಆ ಸಾಧನೆ ಮಾಡಿದ, ಈ ಸಾಧನೆ ಮಾಡಿದ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆಯಲ್ಲೇ ಉರಿ ಇರ್ತದೆ. ಆ ಉರಿ ಇರ್ಲಿ, ಕ್ರಮೇಣ ಆ ಉರಿ ಕಡಿಮೆ ಆಗಿ ಬಂದು ನಮಗೆ ಅವರು ವಿಶ್ ಮಾಡ್ಬೋದು. ಆದ ಕಾರಣ ಈ ಹಿಂದೆ ಮಾತಾಡೋ ನಾಯಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಗುರಿಯತ್ತ ನಮ್ಮ ಚಿತ್ತ ಇರಲಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹಗಲಿರುಳು ದುಡಿಬೇಕು.